ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಟ್ ಸ್ಟೂಡೆಂಟ್ಸ್ ಏನು ಬರೀತಿದ್ದಾರೆ 2026 ಸ್ಟೂಡೆಂಟ್ಸ್ದು ರಿವ್ಯೂನ ಕ್ಯಾಪ್ಚರ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಕೇಂದ್ರೀಯ ವಿದ್ಯಾಲಯ ಕಾಲೇಜ್ ಹತ್ರ ಬಂದಿದ್ದೀನಿ. ಓಕೆ, ಇದು ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿರೋಂಥದ್ದು. ಕಾಲೇಜಿಗೆ ಹತ್ರ ಇತ್ತು ಅಂತ ಹೇಳಿ ಇವಾಗ ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನು ತಿಳ್ಕೊಳ್ಳೋಣ ಅಂದರೆ, ಲೈಕ್ ಈಗ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಹೇಗಾಗಿದೆ, ಲೈಕ್ ಪೇಪರ್ ಏನಾದರೂ ಟಫ್ ಬಂದೈತಾ ಇಲ್ಲ ಈಸಿ ಬಂದೈತಾ, ಲೈಕ್ 2024 ಟೈಪ್ ಏನಾದರೂ ತುಂಬ ಈಸಿ ಬಂದೈತೆ ಅಂದರೆ ಒಂಥರ, 2025 ಟೈಪ್ ಏನಾದರೂ ತುಂಬ ಟಫ್ ಬಂದೈತೆ ಅಂತ ಅದನ್ನ ತಿಳ್ಕೊಂಡು ಕಟ್ ಆಫ್ನು ಪ್ರೆಡಿಕ್ಟ್ ಮಾಡುವಂಥದ್ದು, ಅದೆಲ್ಲ ಕೆಲಸ ನಾನು ಮಾಡ್ತೀನಿ. ಓಕೆ, ಮತ್ತು ಪರ್ಸ್ನಲಾಗಿ ಏನೇನು ಕೇಳಬೇಕಂದ್ರೆ, ಸ್ಟೂಡೆಂಟ್ಸ್ದು ಎಷ್ಟು ಸ್ಕೋರ್ ಆಗಬಹುದು ಈ ವರ್ಷ ಅದೊಂದು ಕೇಳ್ತೀನಿ. ಮತ್ತು ಸ್ಟೂಡೆಂಟ್ಸ್ಗೆ ಯಾವುದು ಟಾರ್ಗೆಟ್ ಕಾಲೇಜ್ ಇದೆ, ಆ ಕಾಲೇಜ್ ಸಿಗ್ತೈತಾ ಇಲ್ವಾ, ಇದಿಷ್ಟು ಥಿಂಗ್ಸ್ಗಳು ಈ ವಿಡಿಯೋದಲ್ಲಿ ಕೇಳ್ತೀನಿ. ಓಕೆ, ಈಗ ಸದ್ಯಕ್ಕೆ ಇನ್ನು 20 ಮಿನಿಟ್ಸ್ ಇದೆ ಎಕ್ಸಾಮ್ ಮುಗಿಯೋಕ್ಕೆ ಸ್ಟೂಡೆಂಟ್ಸ್ದು. ಸೊ ಎಕ್ಸಾಮ್ ಮುಗಿದ್ಮೇಲೆ ಪ್ರತಿಯೊಂದು ಸ್ಟೂಡೆಂಟ್ಸ್ದು ಒಬ್ಬೊಬ್ಬರಾಗೆ ಕರೆಸಿ ಮಾತಾಡಿಸಿ ಅವ್ರದ್ದು ಏನೇನಿದೆ ಏನಂತ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಹೌಸ್ ಪೇಪರ್ ಹೇಗಿದೆ? It was okay. ಲೈಕ್ ವಿತ್ ಸಬ್ಜೆಕ್ಟ್ ವಾಸ್ Easy. ಆ್ಯಂಡ್ ಹೌಸ್ ಕೆಮಿಸ್ಟ್ರಿ? Chemistry was okay, but physics was better. Physics was bit tough. Okay, and like you can compare with which year paper, like 2024 or 2025 or between that. And what's your expected score? Above 500. This year. Like 2025 or 2024 paper? It was 2025 kind of 2025 type. Okay, which subject was more tougher? physics. Physics. It was not that tough. It was okay. Chemistry, how was the chemistry paper? Moderate. And biology was too easy, huh? It was easy. What's your expected score? I have to check once again. Your dream college? It is Ramaya. ಓಕೆ, ಥ್ಯಾಂಕ್ ಯು. ಇವಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ದು ರಿವ್ಯೂ ಕೇಳೋಕ್ಕೆ ಅಂತ ನಾನು ಇಲ್ಲೇ ನಿಂತ್ಕೊಂಡೆ. ತುಂಬ ಪೇರೆಂಟ್ಸ್ ಕ್ರೌಡ್ ಇತ್ತು. ಸೊ ಒಬ್ಬೊಬ್ಬರಾಗಿ ನಿಲ್ಲಿಸಿ ಕೇಳ್ತಾ ಇದ್ದೆ ಪೇಪರ್ ಹೇಗಾಯಿತು ಅಂತ. ಆ್ಯಕ್ಚುಲಿ ನಾನು ತುಂಬ ಸ್ಟೂಡೆಂಟ್ಸ್ ಹತ್ರ ಏನು ಕೇಳ್ಪಟ್ಟೆ ಅಂದರೆ, ಲೈಕ್ ಬಯಾಲಜಿ ವಾಸ್ ಈಸಿ, ಲೈಕ್ ಲಾಸ್ಟ್ ಇಯರ್ ರೀತಿ ತುಂಬ ಟಫ್ ಇರಲಿಲ್ಲ ಅಂತೆ. ಓಕೆ, ಲಾಸ್ಟ್ ಇಯರ್ ತುಂಬ ಲೆಂತಿ ಇತ್ತು. ಟಫ್ ಅಂತ ಹೇಳೋದಾದರೆ ಬಯಾಲಜಿ ಟಫ್ ಮಾಡೋಕ್ಕಾಗಲ್ಲ, ಕಾಮನ್ ಆಗಿ ಲೆಂತಿ ಇರುತ್ತೆ ಅಲ್ಲ. ಸೊ ಬಯಾಲಜಿ ತುಂಬ ಲೆಂತಿ ಇರಲಿಲ್ಲ ಲಾಸ್ಟ್ ಇಯರ್ ರೀತಿ. ಆ್ಯಂಡ್ ಕೆಮಿಸ್ಟ್ರಿ ವಾಸ್ ಲೈಕ್ ಮಾಡ್ರೇಟ್ ಪೇಪರ್ ಇತ್ತಂತೆ. ಓಕೆ, ಬಟ್ ಫಿಸಿಕ್ಸ್ ವಾಸ್ ಲಾಸ್ಟ್ ಇಯರ್ ಥರನೇ ಇದೆ ಅಂತ ತುಂಬ ಜನ ಹೇಳಿದ್ರು. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಟಫ್ ಇದೆ ಅಂತ ಹೇಳ್ತಾ ಇದ್ರು. ಲೈಕ್ ಈಗ ಸಡನ್ ಆಗಿ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ ತಕ್ಷಣ ಅಷ್ಟು ಈಸಿಯಾಗಿ ಅನಲೈಸ್ ಮಾಡೋಕ್ಕಾಗಲ್ವಲ್ಲ. ಸೊ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ, ಲೈಕ್ 2025 ಟೈಪೇ ಒಂದು ರೇಂಜ್ಗೆ ಫಿಸಿಕ್ಸ್ ಇದೆ ಅಂತ. ಮತ್ತೆ ಇದೆಲ್ಲ ನೋಡ್ತಿದ್ರೆ ಕಟ್ ಆಫ್ದು ಏನಾಗ್ಬೋದು ಅಂತ ನನ್ಗನ್ಸ್ತಾ ಇರೋದ್ರ ಪ್ರಕಾರ, ಲೈಕ್ ಫಿಸಿಕ್ಸು ಲಾಸ್ಟ್ ಇಯರ್ದು ಎಷ್ಟು ಬಂದಿತ್ತು ಅದಕ್ಕಿಂತ ಒಂದು 5 ಮಾರ್ಕ್ಸ್ ಎಲ್ಲ ಸ್ಟೂಡೆಂಟ್ಸು ಜಾಸ್ತಿ ತೆಗಿಬೋದು ಅನ್ಸುತ್ತೆ. ಮತ್ತೆ ಕೆಮಿಸ್ಟ್ರಿ ಮಾಡ್ರೇಟ್ ಅಂತ ಹೇಳ್ತಿದ್ರು. ಸೊ ಕೆಮಿಸ್ಟ್ರಿನೂ ಸಹ ಒಂದು 5 ಮಾರ್ಕ್ಸ್ ಲಾಸ್ಟ್ ಇಯರ್ಗೆ ಪ್ಲಸ್ ಮಾಡ್ಕೊಂಡ್ರೆ, ಬಯಾಲಜಿ ತುಂಬ ಈಸಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ರೀತಿ ತುಂಬ ಟಫ್ ಕೊಟ್ಟಿಲ್ಲ. ಟಫ್ ಅಂದರೆ ಲೆಂತಿ ಕೊಟ್ಟಿಲ್ಲ. ಸೊ ಒಬ್ರು ಸ್ಟೂಡೆಂಟ್ ಮಾತ್ರ ಲೆಂತಿ ಇದೆ ಅಂತ ಹೇಳ್ತಿದ್ರು, ಈ ಸ್ಟೂಡೆಂಟು. ಲೈಕ್ 55 ಮಿನಿಟ್ಸ್ ತೊಗೊಂಡೆ ನಾನು ಬಯಾಲಜಿ ಫಿಲ್ ಮಾಡೋಕೆ ಅಂತ ಹೇಳ್ತಿದ್ರು. ಬಟ್ ಆ್ಯಕ್ಚುಲಿ ತುಂಬ ಜನ ಬಯಾಲಜಿ ತುಂಬ ಈಸಿ ಇದೆ ಅಂತ ಹೇಳಿದರು. ಸೊ ನೋ ಪ್ರಾಬ್ಲಮ್, ಬಯಾಲಜಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಈಸಿ ಆಯಿತು ಆ್ಯಕ್ಚುಲಿ. ಈಗ ಅಂದರೆ ನನ್ನ ಪ್ರಕಾರ ಬಯಾಲಜಿಲಿ ಒಂದು 10, 15, 20, 30 ಪ್ಲಸ್ ಮ್ಯಾಕ್ಸಿಮಮ್ ಹತ್ತತ್ರ ಅಲ್ಲಿವರೆಗೆ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು. ವಿಚ್ ಮೀನ್ಸ್ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಅದಕ್ಕಿಂತ ಲೈಕ್ ಒಂದು 50 ಮಾರ್ಕ್ಸ್ ಕಟ್ ಆಫ್ ಇನ್ಕ್ರೀಸ್ ಆಗಂತ ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ನಾನು ಪ್ರತಿಯೊಂದು ವಿಡಿಯೋದು ಏನಕ್ಕೆ ವಾಯ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳೋದಾದರೆ, ಲೈಕ್ ನಾನು ಅಲ್ಲಿ ನಿಂತ್ಕೊಂಡು ತುಂಬ ಜನದ್ದು ವಿಡಿಯೋಸ್ ಮಾಡಿದೆ. ನೀವು ನೋಡ್ತಿದ್ದೀರಲ್ಲ, ಇದು ಬರೀ ಎಡಿಟೆಡ್ ವಿಡಿಯೋ. ಆ್ಯಕ್ಚುಲಿ ತುಂಬ ಜನದ್ದು ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡಿಕೊಂಡೆ. ತುಂಬ ಜನ ರಿಜೆಕ್ಟ್ ಮಾಡಿದ್ರು, ಅದೆಲ್ಲ ಇರಲಿ ಸೈಡ್ಗೆ. ಬಟ್ ಆಮೇಲಿಂದ ನೋಡ್ತೀವಿ ವಾಯ್ಸೇ ಬರ್ತಿಲ್ಲ, ಕಂಪ್ಲೀಟ್ ಝೀರೋ ವಾಯ್ಸ್. ಸೊ ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಮತ್ತು ಲಾಸ್ಟಲ್ಲಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋಸು
ಈ ವಾಯ್ಸ್ ಬರ್ತಿಲ್ಲ ಅಂತ ಗೊತ್ತಾದ್ಮೇಲೆ ಹೋಗಿ ಕ್ಯಾಪ್ಚರ್ ಮಾಡಿರುವಂಥದ್ದು ವಿಡಿಯೋ. ಬಟ್ ಆ್ಯಕ್ಚುಲಿ ವಿಡಿಯೋದಲ್ಲಿ ಒಂಚೂರು ವಾಯ್ಸ್ ಇರಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಓಕೆ, ನೋ ವರೀಸ್, ನೋ ಪ್ರಾಬ್ಲಮ್, ನನಗೂ ಏನು ಟೆನ್ಷನ್ ಇಲ್ಲ. ಏನೋ ಮಿಸ್ ಆಯಿತು ಈ ಸರಿ, ನೆಕ್ಸ್ಟ್ ಇಯರ್ ಸರಿಯಾಗಿ ಮಾಡೋಣ ಅಂತೇಳಿ ಬಿಟ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳು ಮತ್ತು ಕೌನ್ಸಿಲಿಂಗ್ ರಿಲೇಟೆಡ್ ವೀಡಿಯೋಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.